ಟೆಸ್ಟು, ಯೂರಿನ್ ಟೆಸ್ಟು, ಜೊತೆಗೆ ಸ್ಕ್ಯಾನು ಬೇಕು, ಎಕ್ಸ್ರೇನೂ ಬೇಕು. ಎಲ್ಲನೂ ಇದ್ದರೂ ಕೂಡ ಇದ್ದರೆ ಅಷ್ಟೇ ನಮಗೆ ಕಾರವಾರ ಹೋಗೋದು ತಪ್ತದೆ. ಇಲ್ಲ ಅಂತ ಹೇಳಿದರೆ ಇಲ್ಲಿ ಯಾವುದೂ ಫೆಸಿಲಿಟಿ ಇಲ್ಲ ಅಂತ ಹೇಳಿದರೆ ಅದು ಹಾಸ್ಪಿಟ್ಲ್ ಕಟ್ಟಿ ಉಪಯೋಗ ಆದರೆ ಏನು? ಇಷ್ಟು ಕೋಟಿ ದುಡ್ಡು ಹಾಕ್ಕೊಂಡು ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿ ನುರಿತ ವೈದ್ಯರು ಇಲ್ಲ ಅಂತ ಹೇಳಿದರೆ ಯೂಸೇ ಇಲ್ಲ ಅದು. ಈಗ ನೋಡಿ, ಹಾಸ್ಪಿಟ್ಲ್ ಅಂದರೆ 24/7 ಯಾವಾಗ ಪೇಷಂಟ್ ಬರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಯಾವಾಗಾದರೂ ಏನೋ ಇನ್ಸಿಡೆಂಟ್ ಆಗ್ಬೋದು. ಆ ಇನ್ಸಿಡೆಂಟಿಗೆ ಸೂಕ್ತ ಸಮಯದಲ್ಲಿ ಸ್ಪಂದಿಸಲಿಕ್ಕೆ, ಚಿಕಿತ್ಸೆ ಕೊಡಲಿಕ್ಕೆ ಇಲ್ಲಿ ಇರಬೇಕು. ಇಲ್ಲಾಂದರೆ ಏನು ಯೂಸ್ ಆಗ್ತದೆ ಅದಕ್ಕೆ? ಈಗ ನೋಡಿ, ಇಷ್ಟು ದೊಡ್ಡ ನಮ್ಮದು ಪ್ಲ್ಯಾಂಟ್ ಇದೆ, ಇಷ್ಟು ಮತ್ತು 5 ಮತ್ತು 6ನೇ ಘಟಕ 35,000 ಒಂದು ಪ್ಲ್ಯಾಂಟ್ ಬಂದಿದೆ, ಮತ್ತು ಜನವಸತಿ ಜಾಸ್ತಿ ಆಗ್ತಾರೆ ಇಲ್ಲಿ. ಬಹಳಷ್ಟು ಇಲ್ಲಿ ದೂರುಗಳಿದೆ. ಇವರು ಇಲ್ಲಿ ಹಾಸ್ಪಿಟ್ಲಿಗೆ ಬಂದರೆ ಸರಿಯಾಗಿ ನಮಗೆ ಸ್ಪಂದಿಸ್ತಿಲ್ಲ, ಏನಾದರೂ ಗುಳಿಗೆ ಕೊಟ್ಟು ಅವರು ಇಲ್ಲಿಂದ ನಮಗೆ ಕಳಿಸ್ಕೊಡ್ತಾರೆ ಅಂತ ಹೇಳಿ ಬಹಳಷ್ಟು ದೂರ ಇತ್ತು. ಆ ದೂರ ಮೇರೆಗೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಈ ಆಸ್ಪತ್ರೆಯನ್ನು ಸಂಪೂರ್ಣವಾಗಿ ಕಟ್ಟಿಕೊಟ್ಟಿದ್ದು ನಮ್ಮ NPCIನವರು ಸಾಮಾಜಿಕ ಜವಾಬ್ದಾರಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಯಾಕಂದರೆ ಈ ಒಂದು ಪ್ರದೇಶದ ಜನರಿಗೆ ಅನುಕೂಲತೆ ಆಗಲಿ, ಮತ್ತು ಇಲ್ಲಿಂದ 50-60 ಕಿಲೋಮೀಟರ್ ದೂರ ಕಾರವಾರದಲ್ಲಿ ಹೋಗುವ ಒಂದು ಪ್ರಯಾಣ ತಪ್ಪಲಿ, ಮತ್ತು NPCನವರು ಸೂಕ್ತವಾದ ಒಂದು ಮೆಡಿಸಿನ್ಗಳನ್ನು ಇಲ್ಲಿ ನಾವು ಮುಂಚೆ ಅವರು ಟೆಂಡರ್ ಕರೆದಾಗ ನಾವು ಕೊಡ್ತಾ ಇದ್ದೀವಿ, ಮತ್ತು ಎಲ್ಲ ರೋಗಿಗಳಿಗೂ ನಾವು ತಪಾಸಣೆ ಮಾಡ್ತೀವಿ ಅಂತ ಇದರ ಮುಂಚೆ ಭರವಸೆ ಕೊಟ್ಟಿದ್ದರು. ಇವತ್ತಿನ ದಿನಗಳಲ್ಲಿ ನಮ್ಮ ಒಂದು ಸಾರ್ವಜನಿಕವಾಗಿ ರೋಗಿಗಳನ್ನು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಏನಿದೆ ಏನಿಲ್ಲ ಅಂತ ಗೊತ್ತಾಗಬೇಕಾಗ್ತದೆ. ಸೊ ನಿಮ್ಮವರು ಯಾರಿಗೆ ಏನು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅವ್ರ ರಿಪ್ರೆಸೆಂಟೇಟಿವ್ ಇಲ್ಲಿದ್ದರೆ ಅವರಿಗೆ ಕೇಳ್ಬೋದು, ಈಗ ಅದರಲ್ಲಿ ಕಂಡೀಷನ್ ಏನಿದೆ, MBBS डॉक्टर ಎಷ್ಟಿದ್ದಾರೆ. पक्क बरं आता हा वचून हिंग केली कॅब झगडना गुळ्या खातीर गुळी नाही मागीर तुम्ही कमी टेंडर घेऊन हाय चाल सुद्धा तुझ्या टेंडरवाल्याक तू कमी टेंडर कित्या खातीर घालता? तू घे न्ही, तो घेऊ ಸೂಕ್ತವಾದ ಒಂದು ವೈದ್ಯಕರಿಲ್ಲ, ವೈದ್ಯಕೀಯ ಪರೀಕ್ಷೆಗಳು ನಡೀತಾ ಇಲ್ಲ, ವೈದ್ಯರು ಕೂಡ ಇಲ್ಲ, ಮತ್ತು ಕಾಂಟ್ರಾಕ್ಟ್ ಸ್ಟಾಫ್ನಲ್ಲಿ ತೊಗೊಂಡಿದ್ದಾರೆ. ಅವರು ಯಾವ ಶಿಕ್ಷಣ ಆಧಾರದ ಮೇಲೆ ತೊಗೊಂಡಿದ್ದಾರೆ ಎಂಬುದು ಕೂಡ ನಮ್ಮ ಜನರಿಗೆ ಇದುವರೆಗೂ ಗೊತ್ತಿಲ್ಲ. ಈ ಪ್ರಜ್ಞಾಕುಮಾರ್ ಅಂತ ಇದ್ದಾರೆ, ಅವರು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಮೇಲ್ವಿಚಾರಕರು. ಅವರು ಕೂಡ ಇವತ್ತು ನಮ್ಮ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೂಡ ಕಾರವಾರದಲ್ಲಿದ್ದಾರೆ. ಮತ್ತು ನಾವು ಹೇಳೋದಿಷ್ಟೇ, ಈ ಆಸ್ಪತ್ರೆಯನ್ನು ಕಟ್ಟಿಕೊಟ್ಟಂಥ ಸಾಮಾಜಿಕ ಜವಾಬ್ದಾರಿಯಲ್ಲಿ NPCIನವರು ನಾವು ಮೇಲ್ದರ್ಜೆಗೆ ಆಸ್ಪತ್ರೆಯನ್ನು ಇರಿಸ್ತೀವಿ ಮತ್ತು ಎಲ್ಲ ಉಪಕರಣಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಅಂತ ಅವರು ನಮಗೆ ಸಾರ್ವಜನಿಕವಾಗಿ ಅವರು ಮಾಹಿತಿಯನ್ನು ಕೊಡ್ತಾರೆ. ನಾವು ಇಲ್ಲಿ ಬಂದು ನೋಡಿದಾಗ, ನಮ್ಮ ರೋಗಿಗಳು ಭೇಟಿ ಕೊಟ್ಟಾಗ ನಮ್ಮ ರೋಗಿಗಳಿಗೆ ಯಾವುದೇ ಒಂದು ಸೂಕ್ತ ಒಂದು ವೈದ್ಯಕೀಯ ಸಲಹೆ ಸಿಗ್ತಾ ಇಲ್ಲ, ಮತ್ತು ವೈದ್ಯಕೀಯ ಉಪಕರಣಗಳು ಇಲ್ಲ. ಸ್ಕ್ಯಾನಿಂಗ್ ಮಾಡುವಂಥದ್ದು, ಮೂತ್ರ ಪರೀಕ್ಷೆ, ರಕ್ತ ಪರೀಕ್ಷೆ ಇಲ್ಲಿ ಆಗ್ತಾ ಇಲ್ಲ. ಅಕಸ್ಮಾತಾಗಿ ಇಲ್ಲಿ ಹಾವು ಕಚ್ಚಿದ್ರೆ ಕೂಡ ಇಲ್ಲಿ ಮೆಡಿಸಿನ್ ಸಿಗ್ತಾ ಇಲ್ಲ, ಹೃದಯಘಾತ ಆದರೂ ಕೂಡ ಇಂಜೆಕ್ಷನ್ ಸಿಗ್ತಾ ಇಲ್ಲ. ಅದನ್ನು ಬಿಟ್ಟು ಅವ್ರ ಟೌನ್ಶಿಪ್ನಲ್ಲಿ ಆಸ್ಪತ್ರೆ ಇದೆ, ಅವರ ಎಂಪ್ಲಾಯ್ನವರಿಗೆ ಯಾವ ಒಂದು ರೋಗಕ್ಕೆ ಯಾವ ಔಷಧಿಗಳನ್ನು ಬೇಕು ಅವರಲ್ಲಿ ಮಾಡ್ಕೊಂಡಿದ್ದಾರೆ. ಆದರೆ ಅವರ ಒಂದು NPCIಯಲ್ಲಿ ಕೆಲಸ ಮಾಡುವಂಥ ಈ ಭಾಗದ ಎಷ್ಟೋ ಕಾರ್ಮಿಕರಿದ್ದಾರೆ, ಮತ್ತು ಆ ಯೋಜನೆಗಾಗಿ ನಮ್ಮ ನೆಲ ಜಲವನ್ನು ಬಿಟ್ಟುಕೊಟ್ಟಂಥ ಈ ಜನರಿಗೆ ಅಲ್ಲಿ ನೀಡುವಂಥ ಯೋಗ್ಯವಾದ ಒಂದು ವೈದ್ಯಕೀಯ ಪರೀಕ್ಷೆಗಳು ಇಲ್ಲಿ ನಡೀತಾ ಇದ್ದಿಲ್ಲ. ಆದ್ದರಿಂದ ನಮ್ಮ ಆಗ್ರಹ ಇಷ್ಟೇ, ಯಾವ ರೀತಿ ನೀವು ನಿಮ್ಮ ಎಂಪ್ಲಾಯ್ನವರಿಗೆ ಒಂದು ವೈದ್ಯಕೀಯ ಸಲಹೆಗಳನ್ನು ನೀಡ್ತಾ ಇದ್ದೀವಿ, ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ, ನಮ್ಮ ಈ ಒಂದು ಮಲ್ಲಾಪುರದಲ್ಲಿ ವಾಸಿಸಿರುವಂಥ ಎಲ್ಲ ಜನರಿಗೂ ಅದೇ ಒಂದು ಸಲಹೆಗಳನ್ನು ಮತ್ತು ಅದೇ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿ ನಮಗೂ ಕೂಡ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಇಲ್ಲೇ ಸ್ಕ್ಯಾನಿಂಗನ್ನು ಮಾಡಿ, ಇಲ್ಲೇ ಮೂತ್ರ ಪರೀಕ್ಷೆಗಳನ್ನು ಮಾಡಿ, ಇಲ್ಲೇ ರಕ್ತ ಪರೀಕ್ಷೆಗಳನ್ನು ಮಾಡಿಕೊಂಡು, ಮತ್ತು ಈಗ ತುರ್ತಾಗಿ ಆ್ಯಂಬುಲೆನ್ಸನ್ನು ಒಂದೇ ತುರ್ತು ವಾಹನ ಒಂದೇ ಇದೆ. ಇಷ್ಟೊಂದು ಜನಪ್ರದೇಶ ಹೆಚ್ಚುಳ್ಳ ಈ ಒಂದು ಮಲ್ಲಾಪುರದಲ್ಲಿ 2 ತುರ್ತು ವಾಹನದ ಅವಶ್ಯಕತೆ ಇದೆ. ಆದ್ದರಿಂದ ನಾನು ಸಾಮಾಜಿಕ ಜವಾಬ್ದಾರಿಯ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ, 2 ತುರ್ತು ವಾಹನ ನಮ್ಮ ಮಲ್ಲಾಪುರದಲ್ಲಿ ನೀವು ನೇಮಕವನ್ನು ಮಾಡಬೇಕು, ಮತ್ತು ಅದರ ತಕ್ಕಂತೆ ಸೂಕ್ತ ಒಂದು ಡ್ರೈವರ್ಗಳನ್ನು ಕೂಡ ನೀವು ನೇಮಕ ಮಾಡಬೇಕೆಂಬುದು ನಮ್ಮ ಆಗ್ರಹವಾಗಿದೆ.